ಹೆಸರು ಚೆನ್ನಾಗಿದೆ. ಯಾರಿಟ್ರು? ಗೊತ್ತಿಲ್ಲ ಮ್ಯಾಮ್. ಅಪ್ಪು ಹೇಳ್ತಿದ್ದ ಅವ್ನು ನಿನ್ನ ಆಟ ಆಡಕ್ ಕರೆದ್ರೆ ನೀನ್ ಹೋಗಲ್ಲ ಅಂತ. ಏಕೆ? ಮ್ಯಾಮ್ ಅದು ನನ್ನ ಮನೆಯಲ್ಲಿರೋದೇ ಇಷ್ಟ. ಮನೇಲಿ ಒಬ್ಳೇ ಇದ್ದು ಬೋರ್ ಆಗಲ್ವಾ? ಪಪ್ಪ ನನ್ನ ಜೊತೆ ಇರ್ತಾರಲ್ಲ. ಪಪ್ಪ ಕೆಲ್ಸಕ್ಕೆ ಹೋದಾಗ? ಪಪ್ಪ ಮುಂಚೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರಂತೆ. ನಾನ್ ಬಂದಾದ್ಮೇಲೆ ಹೊರಗಡೆ ಹೋಗ್ತಾ ಇಲ್ಲ. ಅವರೇ ನನ್ನ ಜೊತೆ ಆಟ ಆಡ್ತಾರೆ, ಅವರೇ ನನ್ಗೆ ಓದಿಸ್ತಾರೆ, ಅವರೇ ನನ್ಗೆ ಹೋಮ್ವರ್ಕ್ ಮಾಡಿಸ್ತಾರೆ, ಅವರೇ ನನ್ಗೆಲ್ಲ ಮಾಡಿಸ್ತಾರೆ. ಓ, ಅಪ್ಪ ಹೋಮ್ವರ್ಕ್ ಮಾಡಿಸ್ತಾರ? ಹಾ, ಅವರೇ ಎಲ್ಲ ಮಾಡಿಸೋದು. ಅವ್ರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವ್ರಿಗೆ ಕ್ಯಾಲ್ಕುಲೇಟ್ರೇ ಬೇಡ, ಬಾಯಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಡ್ತಾರೆ. ಅಷ್ಟು ಇಂಟೆಲಿಜೆಂಟ್ ಅವರು. ಗೊತ್ತು. ಏನ್ರಿ? ಏನಿಲ್ಲ, ನಿಮ್ಮಪ್ಪ ತುಂಬಾ ಇಂಟೆಲಿಜೆಂಟ್ ಅಲ್ವಾ? ಮ್ಯಾಮ್, ನಮ್ಮ ಪಪ್ಪ ತುಂಬಾನೇ ಇಂಟೆಲಿಜೆಂಟು. ಮ್ಯಾಮ್, ನಾನು ಏನಕ್ಕೆ ಕರೆದಿದ್ದು? ಓಹ್ ಸಾರಿ, ನಿನಗೋಸ್ಕರ ಐ ಮೀನ್ ಸಚಪ ಮಾಡಿದ್ದೆ. ಅದು ಹೊರಣ ಅಂತಾನೆ ಕರೆದೆ. ಒಂದು ನಿಮಿಷ ಪ್ಲೇಟ್ ತರ್ತೀನಿ. ಮ್ಯಾಮ್, ಒಂದು ನಿಮಿಷ. ಟಿಶ್ಯೂ ಪೇಪರ್ ಕೊಡ್ತೀರಾ? ಯಾಕೆ? ಮ್ಯಾಮ್, ನಾನು ಕ್ಲೀನ್ ಮಾಡಬೇಕು. ಆಹಾ, ಡೌರಾಣಿ ಇಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ಲು. ಪ್ಲೇಟ್ ಕ್ಲೀನ್ ಮಾಡ್ಬೇಕಾ? ಕ್ಲೀನ್ ಆಗಿದೆ ಕಣ್ಣ ನೋಡು. ಇಲ್ಲ ಮ್ಯಾಮ್, ನಾನು ಇನ್ನೊಂದ್ಸತಿ ಕ್ಲೀನ್ ಮಾಡಬೇಕು, ಅದಕ್ಕೆ. ಮ್ಯಾಮ್, ನಾನೇ ಕ್ಲೀನ್ ಮಾಡ್ಕೊಂತೀನಿ, ಅವಾಗಲೇ ನನಗೆ ಸಮಾಧಾನ. ಸಾಕು ತಾಯಿ, ಆಮೇಲೆ ಹೊಡೆದೋಗ್ಬಿಡುತ್ತೆ. ಸಾಕು, ಎಷ್ಟು ಕ್ಲೀನ್ ಮಾಡ್ತೀಯ? ಆಲ್ರೆಡಿ ಕ್ಲೀನ್ ಆಗಿದೆ. ಓಕೆ ಮ್ಯಾಮ್, ಒಂದು ನಿಮಿಷ. ಕಂದ, ಈಗ ಇದನ್ನ ಕ್ಲೀನ್ ಮಾಡಕ್ಕಾಗಲ್ಲ. ಮ್ಯಾಮ್, ಅದಿಲ್ಲ ಮ್ಯಾಮ್, ಇದು ಸ್ವೀಟಾ ಖಾರನ? ಸ್ವೀಟು ಸಚಪ್ಪ. ಆಗ ನನಗೊಂದೇ ಸಾಕು ಮ್ಯಾಮ್. ಒಂದೇ ಸಾಕ? ಯಾಕೆ? ಮ್ಯಾಮ್, ನಂಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ, ಖಾರನೇ ಇಷ್ಟ ಆಗೋದು, ಅದಕ್ಕೆ. ನೀನು ತಿಂದು ನೋಡು, ನಿನಗೆ ತಿಂದ್ಮೇಲೆ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಕೇಳ್ತೀಯ ನೀನು? ತಗೊಳ್ಳು. ನೀನು ಖಾರ ಕೇಳ್ದಲ್ಲ, ನಾನು ಖಾರನೂ ತರ್ತೀನಿ. ನನಗ್ ಮಾತ್ರ ಒಂದು, ಅವಳು ಎರಡಾ? ಕೂಲ್ ಕೂಲ್, ಟೆನ್ಷನ್ ಮಾಡ್ಕೋಬೇಡ. ತಗ್ಲಾಕೊಂಡೆ ತಗ್ಲಾಕೊಡ್ತಾಳ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅನ್ನೋದೇ ನಂಗೆ ಟೆನ್ಷನ್ ಕಣೋ. ಬಾಸ್, ಒಂದು ಗುಡ್ ನ್ಯೂಸ್ ಬಾಸ್. ಏನೋ? ನೀವು ಹೇಳ್ದಾಗೆ ಫೋಟೋನ ಎಲ್ಲ ಕಡೆ ತೋರಿಸ್ತೆ. ನಿಮ್ಮ ವೈಫನ್ನ ತುಂಬಾ ಜನ ನೋಡಿದ್ದಾರೆ. ತುಂಬಾ ಜನ ನೋಡಿದ್ದಾರೆ ಅಂದ್ರೆ ಅವರು ಈ ಸರೌಂಡಿಂಗ್ ಅಲ್ಲೇ ಎಲ್ಲೋ ಇದ್ದಾರೆ ಅಂತ ಅರ್ಥ ಅಲ್ವಾ ಬಾಸ್? ಇದು ಇದು ಕಂಡ್ರು ಕೆಲ್ಸಗಾರರ ಲಕ್ಷಣ ಅಂದ್ರೆ. ಅರ್ಥ ಆಯ್ತಲ್ಲ? ಅವಳನ್ನ ಸುಮಾರು ಜನ ನೋಡಿದರೆ ಅವಳು ಅವಾಗ ಇಲ್ಲಿ ಓಡಾಡ್ತಿರ್ತಾಳೆ ಅಂದ್ರೆ ಅವಳು ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾಳೆ ಅಂತ ಅರ್ಥ. ಇವತ್ತು ಮಿಸ್ ಆದ್ರೇನು, ನಾಳೆನೋ ನಾಡಿದ್ದೋ ಆಚೆ ನಾಳೆನೋ ನಮ್ಮ ಕೈಗೆ ತಗ್ಲಾಕೊಳ್ಳೇಬೇಕು. ಅದಕ್ಕೆ ನೀವುಗಳು ಹೊಂಚಾಕಿ ಕಾಯ್ತಿರ್ಬೇಕು. ಅರ್ಥ ಆಯ್ತಲ್ಲ? ಓಕೆ ಬಾಸ್. ಆದ್ರೆ ಅವಳು ಕಾಣಿಸ್ಕೊಂಡಿದ್ದ ನೆಕ್ಸ್ಟ್ ಮೊಮೆಂಟ್ ನನಗೆ ಇನ್ಫಾರ್ಮೇಶನ್ ಬರಬೇಕು. ಅರ್ಥ ಆಯ್ತಾ? ಓಕೆ ಬಾಸ್. ಮಲ್ಲಿ, ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಈಗ? ಮಲ್ಲಿನ ಹೇಗೆ ಎಚ್ಚರಿಸ್ಲಿ? ಮ್ಯಾಮ್ ಯಾಕೆ ಕರೆದಿದ್ದು? ಅದು ಊಟಕ್ಕೆ ಪಪ್ಪ. ಊಟಕ್ಕ? ಏನೇ ತಿಂದೆ? ಅದು ನಿಪ್ಪಟ್ಟು ತರ ರೌಂಡ್ ಆಗಿತ್ತು, ಅದೇ ಸ್ವೀಟ್ ಆಗಿತ್ತು ಪಪ್ಪ. ಕಜಾಯ? ಕಜಾಯ ಅಲ್ಲ ಪಪ್ಪ, ಸ್ವಲ್ಪ ದಪ್ಪಗಿತ್ತು. ಸಜ್ಜಪ್ಪನ? ಹಾ, ಅದೇ.
ಸೂಪರ್. ನಿಮಗೆ ಇಷ್ಟನಾ ಪಪ್ಪ? ತುಂಬಾ ಇಷ್ಟಪಟ್ಟೆ. ನನಗೆ ಎಲ್ಲ ಸ್ವೀಟ್ಸ್ ಇಷ್ಟ. ಅದ್ ಬಿಡು, ಯಾ ನಿಮ್ ಮ್ಯಾಮು ಏನ್ ಕೇಳಿದ್ರು, ನೀನೇನ್ ಹೇಳ್ದೆ? ಪಪ್ಪ, ಮ್ಯಾಮು ನಿಮ್ ಬಗ್ಗೆ ತುಂಬಾನೇ ವಿಚಾರಿಸಿದ್ರು. ಹೌದಾ? ಏನ್ ವಿಚಾರಿಸಿದ್ರು? ನಾನು ಟಿಶ್ಯೂ ಪೇಪರ್ ಎತ್ತಿ ಪ್ಲೇಟ್ ಓಡಿಸ್ತಿದ್ನ, ಅವಾಗ ಇದು ನಿಮ್ ಪಪ್ಪ ಹೇಳ್ಕೊಟ್ಟಿದೆ ಅಂತ ಕೇಳಿದ್ರು. ಪಪ್ಪ ಹೇಳ್ಕೊಟ್ಟಿದ್ದೆಲ್ಲ ಅಂತ ಹೇಳ್ದೆ. ಅಪ್ಪ, ಒಟ್ನಲ್ಲಿ ನಿಮ್ ಪಪ್ಪನ್ ಮರ್ಯಾದೆ ಉಳಿಸ್ದೆ. ಸರಿ, ಅವರು ಬೇರೆ ಏನೇನ್ ಕೇಳಿದ್ರು, ನೀನ್ ಏನೇನ್ ಹೇಳ್ದೆ? ಹಾ, ನೀವೇ ನನ್ಗೆ ಹೋಮ್ವರ್ಕ್ ಮಾಡಿಸ್ತೀರಾ ಅಂತ ಹೇಳ್ದೆ. ಆಮೇಲೆ ಡೈರಿ ಬರೆಯೋದು ಅಭ್ಯಾಸ ಮಾಡಿದೀರಾ ಅಂತ ಹೇಳ್ದೆ. ಏನ್ ಬರೀದೆ ಅಂತ ಕೇಳಿದೆ. ಡೈರಿ ಚಿಕ್ಕ ವಯಸ್ಸಿನ ಅಭ್ಯಾಸ ಇದೆ ನನಗೆ. ಇದೊಂಥರ ನನ್ನ ಭಾವನೆಗಳ ಕಲೆಕ್ಷನ್ಸ್. ಈ ಹಳೆ ಫೋಟೋಸ್ ಗಳನ್ನ ನೋಡಿ ಖುಷಿ ಸಿಗುತ್ತಲ್ಲ, ಅದೇ ತರ ಹಿಂದೆ ಆಗಿರೋ ಇನ್ಸಿಡೆಂಟ್ಸ್ ನ ಓದಿದ್ರೆ ಮನ್ಸಿಗೆ ಒಂಥರ ಖುಷಿ ಸಿಗುತ್ತೆ. ಯಾಕಪ್ಪ ಡಲ್ ಆಗ್ಬಿಟ್ರಿ? ನಾನು ಇದನ್ನ ಅವ್ರಿಗೆ ಹೇಳ್ದಾಗ ಅವರು ಡಲ್ ಆಗ್ಬಿಟ್ರು. ನೀವು ಡಲ್ ಆದ್ರೆ ಅವರು ಡಲ್ ಆದ್ರು. ಯಾಕೆ? ನಿಮ್ಮಿಬ್ಬರಿಗೂ ಮೊದ್ಲೇ ಪರಿಚಯನಾ? ನೀನ್ ಯಾವಾಗ್ಲಾರ ಹೇಳ್ತೀನಿ ಬಿಡ್ಬಿಟ್ಟೆ. ಪಪ್ಪ, ನೀವ್ ಯಾವಾಗ್ಲೂ ಇದೇನೆ ಹೇಳೋದು, ಹೇಳ್ತೀನಿ ಅಂತ. ಆದ್ರೆ ಒಂದ್ಸತಿ ಕೂಡ ಹೇಳೋದೇ ಇಲ್ಲ. ಇಲ್ಲ ಪುಟ್ಟಿ, ಟೈಮ್ ಬರ್ಲಿ, ಟೈಮ್ ಬಂದ ಖಂಡಿತ ಹೇಳ್ತೀನಿ. ಓಕೆ? ಅದ್ ಯಾವಾಗ ಟೈಮ್ ಬರತ್ತೆ ಅಂತ ನಾನು ನೋಡ್ತೀನಿ. ಪಪ್ಪ, ಇನ್ನು ತರಕಾರಿನ ಕಟ್ ಮಾಡಿಲ್ಲ, ಮತ್ತೆ ಯಾವಾಗ ಅಡಿಗೆ ಮಾಡ್ತೀರಾ? ಬರ್ಲಿ ಅಂತ ಕಾಯ್ತಾ ಇದ್ದೆ. ಈಗ ನೋಡ್, 5 ನಿಮಿಷಕ್ಕೆ ರೆಡಿ ಮಾಡ್ಬಿಡ್ತೀನಿ ನಾನು, ಪಟ 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 ಅಂತ. ಏನಾದ್ರೂ ಹೆಲ್ಪ್ ಮಾಡ್ಲಾ? ಒಂದ್ ಬಾಟ್ಲಲ್ಲಿ ನೀರಡಿ ಕುಡಿಯಕ್ಕೆ. ಓ